ವಿಷಯನ ಮಂಡನೆ ಮಾಡಿದ ಮೇಲೆ ಮಾತಾಡಿ. ನಾನು ನಾನು ವಿಷಯ ಎತ್ತೋದಕ್ಕೂ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ಲವೇ? ಕ್ರಿಯಾಲೋಪ ಅಂದ್ಮೇಲೆ ಅದು ಲೋಪ ಅಲ್ವೇ? ಅದನ್ನ ಇವರೇ ಒಂದ್ ನಿಮಿಷ ಮಾತಾಡ್ಲಿ, ಇವರೇ ಮಾತಾಡ್ಲಿ ಬಿಡಿ, ಒಂದ್ ನಿಮಿಷ ಅವ್ರು ಮಾತಾಡಿದ ಮೇಲೆ ಹೆಗಲು ಮುಟ್ಟು ನೋಡ್ಕೊಂಡ್ರ ನನ್ನ ಪ್ರಶ್ನೆ ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಅದು. ಇದಕ್ಕೆ ಅವಕಾಶ ತಾವು ಕೊಡಬಾರ್ದು. ಈಗ ನನಗೆ ಹೇಳಿದ್ದೀರಿ, ನಾನು ಪ್ರಸ್ತಾಪ ಮಾಡ್ತೇನೆ. ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಮಾಡತಕ್ಕಂಥದ್ದು ಇತ್ತು. ಜಂಟಿ ಸದನವನ್ನ ಅಡ್ರೆಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಬಂದರು. ಬಂದ ನಂತರ ಅವರ ಕೆಲಸವನ್ನ ತಾವು ಪ್ರತ್ಯಕ್ಷದರ್ಶಿಗಳು ತಾವು ಕೂಡ ಇದ್ರು, ಪ್ರಮಾಣೀಕರಿಸಿದ್ದೀವಿ. ಅದಾದ ನಂತರ ಅವರ ಕೆಲಸ ಮುಗೀತು. ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ನಿಮಿಷ ಕೂಡಿ ಇವರೇ ಕೂಡಿ ಸಭಾನಾಯಕರೇ ಕೂತ್ಕೊಳ್ಳಿ. ಆಯ್ತು, ಈಗ ಒಂದ್ ನಿಮಿಷ ನೀವು ಕೂಡ್ರಿ ಒಂದ್ ನಿಮಿಷ ಕೂಡ್ರಿ, ಗೌಡ್ರೆ ಕೂತ್ಕೋರಿ. ಈಗ ಕೂಡ್ರಿ. ಈಗ ನೋಡಿ, ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದ್ದೀರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆ ಎಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ, ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ತಡೀರಿ, ಒಂದ್ ನಿಮಿಷ ಈಗ ನಾನು ಅವರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ಇವತ್ತು ಇನ್ನೂ ಒಂದು ಹೇಳ್ತೇನೆ ನಾನು, ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಅವರು ಓದ್ಲೇ ಇಲ್ಲ ಅಂತ. ಓದ್ಲಿಲ್ಲ ಅಂತಂದ್ಮೇಲೆ ನಿಮ್ಮದು ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ ನೀವು. ಆದ್ರೆ ಈ ರೀತಿ ಗೂಂಡಾಗಿರಿ ಮಾಡೋದು ಸರಿ ಇದೆಯಾ? ಸದನಕ್ಕೆ ಗೌರವ ಬರ್ತದ? ಆಯ್ತಲ್ಲ, ಈಗ ಆಯ್ತು ಕೂಡಿ, ವಿಷಯ ಗೊತ್ತಾಯ್ತು. ಕೂಡಿ, ಇಲ್ಲ ಅಲ್ಲ ಮಾಡಂಗಿಲ್ಲ. ವಿಷಯ ಗೊತ್ತಾಯ್ತು. ನಾ ಹೇಳಾಗತ್ತೀನಿ ಕೇಳಿ. ನೀವು ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿದ್ರು, ಅವರನ್ನ ಸದನದಿಂದ ನೀವು ಈ ಕಾಲಾವಧಿಗೆ ಅಂತಂದ್ರೆ ನಾವು ಹೇಳ್ತೀನಿ. ಕೂಡ್ರಿ, ಆಯ್ತಾಯ್ತು, ಕೂಡ್ರಿ ಅಪಮಾನ ಮಾಡೋದು. ಆಯ್ತಾಯ್ತು, ಕೂಡ್ರಿ ಆಯ್ತು, ಕೂಡ್ರಿ ತಡೀರಿ. ಆಯ್ತಾಯ್ತು, ನಾ ಹೇಳ್ತೀನಿ ಕೂಡ್ರಿ. ಇವರೇ ಗೂಂಡಾಗಿರಿ ನೋಡಿ, ಆಯ್ತು, ನೀವು ಕುತ್ಕೊಳ್ಳಿ, ಹೇಳ್ತೀನಿ. ಸಸ್ಪೆಂಡ್ ಮಾಡಬೇಕು. ಅದೇ ಕುತ್ಕೊಳ್ಳಿ, ಹೇಳ್ತೀನಿ. ಕುತ್ಕೊಳ್ಳಿ ಹೇಳ್ತೀನಿ. ಒಂದ್ ನಿಮಿಷ
ಒಂದು ನಿಮಿಷ ಕೂಡ್ರಿ, ಯಾಕೆ ಮಾತಾಡ್ತೀರಿ ಹೇಳಿ. ಒಂದು ನಿಮಿಷ. ಧನ್ಯವಾದಗಳು ಸಭಾಪತಿಗಳೇ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.